ಎಲ್ರಿಗೂ ನಮಸ್ಕಾರ. ಇದು ಸುದ್ದಿ ಡಿಜಿಟಲ್ ವಾಹಿನಿಯ ಪ್ರೈಮ್ ನ್ಯೂಸ್. ನಾನು ಶಶಿಧರ್ ಭಟ್. ಇವತ್ತು ಕೂಡ ಕೆಲವು ಸುದ್ದಿಗಳನ್ನು ಆಯ್ದುಕೊಂಡು ತಮ್ಮೆದುರು ಬಂದಿದ್ದೇನೆ. ಸುದ್ದಿ ಮತ್ತು ವಿಶ್ಲೇಷಣೆ. ನೀವೆಲ್ಲ ಬಂದು ನನ್ನ ವಾಹಿನಿಯನ್ನು ನೋಡಿ ಲೈಕ್ ಮಾಡ್ತಿದ್ದೀರಿ, ಅದಕ್ಕೆ ನಾನು ಕೃತಜ್ಞನಾಗಿದ್ದೇನೆ. ಹಾಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅದರಂತೆ ಸಾಧ್ಯ ಆದರೆ ಸಪೋರ್ಟ್ ಮಾಡಿ. ಎಸ್, ಇವತ್ತಿನ ಬಹಳ ಪ್ರಮುಖವಾದ ವಿಚಾರ ಅದೇ ನೂಪುರ್ ಶರ್ಮಾ. ಪ್ರಾಯಶಃ ಇತ್ತೀಚಿನ ವರ್ಷಗಳಲ್ಲಿ ಭಾರತದ ಮೇಲೆ ಯಾವುದೇ ದೇಶ ಈ ಪ್ರಮಾಣದಲ್ಲಿ ಸಿಟ್ಟು ಮಾಡಿಕೊಂಡಿರಲಿಲ್ಲ ಅಂತ. ಅದೇನೋ ಗಣಪತಿ ಮಾಡಕ್ಕೆ ಹೋಗಿ ಅವ್ರ ಅಪ್ಪನ ಮಾಡಿದ್ರು ಅಂತ ಒಂದು ಗಾದೆ ಗೊತ್ತಲ್ಲ ನನಗೆ. ಇವ್ರು ಮಾಡಿದ್ದು ಗಣಪತಿ ಮಾಡ್ತೀನಿ ಅಂಥೇಳಿ ಅವ್ರ ಅಪ್ಪನ ಮಾಡಿದ್ದ ಕೆಲಸ ಮಾಡ್ಕೊಂಡು. ಸೊ ಇದು ಭಾರತದ ಇಮೇಜ್ ಏನಿದೆ, ಆ ಇಮೇಜಿಗೆ ಒಂದು ರೀತಿ ಹೊಡೆತ ಬಿದ್ದಿದೆ, ಅನುಮಾನನೇ ಬೇಕಾಗಿಲ್ಲ. ಎಲ್ಲ ಮುಸ್ಲಿಂ ರಾಷ್ಟ್ರಗಳ ಬೇಸರದಲ್ಲಿ ದಿನಕ್ಕೆ ಒಂದು ರಾಷ್ಟ್ರ ಈ ಬಗ್ಗೆ ಪ್ರತಿಭಟನೆಯನ್ನು ವ್ಯಕ್ತಪಡಿಸ್ತಾ ಇದೆ. ಎಸ್, ಮೋದಿ ಸರ್ಕಾರ ಇದನ್ನು ಸರಿಪಡಿಸೋಕೆ ಯತ್ನ ನಡೆಸ್ತಾ ಇದೆ ಅನ್ನೋದು ಸುಳ್ಳಲ್ಲ. ಅವ್ರು ಮಾಡಿರುವ ಅದು ಕೆಲಸ ಅಂತಂದರೆ, ನಾನು ಈಗ 2 ದಿನಗಳ ಹಿಂದೆ ಹೇಳಿದ ಹಾಗೆ ಭಾರತದ ವಿದೇಶಾಂಗ ಇಲಾಖೆ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟು, ಅದೇ ರೀತಿ BJP ಡಿಸ್ಟೆನ್ಸನ್ನು ಕಾಪಾಡಿಕೊಡ್ತು. ನೂಪುರ್ ಬಸು ಮತ್ತು ನವೀನ್ ಕುಮಾರ್ ಜಿಂದಲ್ ಏನು ಹೇಳಿದ್ರು ಅದಕ್ಕೆ ತಮಗೆ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ. ಸೊ ಅದಕ್ಕೆ ಆ ಹೇಳಿಕೆಯಲ್ಲಿ ಒಂದು ಶಬ್ದವನ್ನು ಬಳಸಲಾಗಿತ್ತು, ಅದು ಫ್ರಿಂಜ್ ಎಲಿಮೆಂಟ್ಸ್ ಅಂತ. ಫ್ರಿಂಜ್ ಎಲಿಮೆಂಟ್ಸ್ ಅಂದರೆ ಏನು? ನೀವು ಆಕ್ಸ್ಫರ್ಡ್ ಯೂನಿವರ್ಸಿಟಿ ಡಿಕ್ಷನರಿನೋ ಯಾವುದೋ ನೋಡಿ, ಅದು ಬಾರ್ಡರ್ನಲ್ಲಿ ಇರುವಂಥವ್ರು ಫ್ರಿಂಜ್ ಎಲಿಮೆಂಟ್ಸ್. ಸಂಪೂರ್ಣವಾಗಿ ನಮ್ಮವರಲ್ಲ. ನೀವು ಮೇಲೆ ನೋಡುವುದಕ್ಕೆ ನೂಪುರ್ ಬಸು ನೂಪುರ್ ಶರ್ಮಾ ಮತ್ತು ಈ ಜಿಂದಾಲ್ ಏನಿದ್ದಾರೆ ಅವನ್ನ ಇವರು ರಿಜೆಕ್ಟ್ ಮಾಡಿದಾಗ ಕಾಣುತ್ತೆ. ಆದರೆ ಅದರ ಮುಂದೆ ಕೆಲವು ಪ್ರಶ್ನೆಗಳಿವೆ. ಆ ಪ್ರಶ್ನೆಗಳನ್ನು ನಾನು ಇಟ್ಕೊಂಡು ಬಂದಿದ್ದೇನೆ. ಅದರ ವಿಶ್ಲೇಷಣೆ ಮಾಡ್ತೀನಿ, ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕೊಡ್ತೀನಿ, ತೀರ್ಮಾನ ನಿಮಗೆ ಬಿಟ್ಟು. ಹಾಗಿದ್ರೆ ಈ ರೀತಿ ಮುಸ್ಲಿಂ ಮತ್ತು ಹಿಂದೂಗಳ ನಡುವೆ ಒಂದು ಡಿವೈಡ್ ಮಾಡುವ ಕೆಲಸವನ್ನು ಕೇವಲ ಈ ನೂಪುರ್ ಶರ್ಮಾ ಮತ್ತು ನವೀನ್ ಕುಮಾರ್ ಜಿಂದಾಲ್ ಮಾಡಿದ್ರೆ ಬೇರೆಯವರು ಮಾಡಿದ್ದಾರೋ ಇಲ್ವೋ? ಫೈನ್, ಬೇರೆಯವರು ಮಾಡಿದರೆ ಅವ್ರ ಮೇಲೆ ನೀವು ಕ್ರಮ ಕೈಗೊಳ್ದಿದ್ರೆ ಇಟ್ ವಿಲ್ ಬಿ ಹಿಪೋಕ್ರಸಿ ಅಲ್ವಾ? ನಾನು ಹೇಳ್ತಾ ಹೋಗ್ತೀನಿ ಯಾರ್ಯಾರು ಯಾವ ಸಂದರ್ಭದಲ್ಲಿ ಈ ಹೇಟ್ ಸ್ಪೀಚ್ಗಳನ್ನು ಮಾಡಿದ್ದಾರೆ. ಅದು ಉತ್ತರ ಪ್ರದೇಶ ಚುನಾವಣೆಯ ಸಂದರ್ಭದಲ್ಲಂತೂ ಕೂಡ ಅದು ಉತ್ತುಂಗಕ್ಕೆ ಏರಿತ್ತು. ಈಗ ಏನು ಮೋದಿ ನಂತರ ಇವರೇ ಅಂತ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಇದ್ದಾರಲ್ವ, ಯೋಗಿ ಆದಿತ್ಯನಾಥ್, ಅವರು ಯೋಗಿನೋ ಭೋಗಿನೋ ಗೊತ್ತಿಲ್ಲ. ಸೊ ಅವರ ಹೇಳಿಕೆಗಳನ್ನು ನೀವು ಗಮನಿಸಿ. ನೀವು ಗೂಗಲ್ ಮಾಡಿ ನೋಡಿದರೆ, ಇನ್ನೊಂದು ಮಾಡಿದರೆ ನಿಮಗೆ ಯೋಗಿ ಆದಿತ್ಯನಾಥ್ ಅವರ ಸುಮಾರು 34 ಭಾಷಣಗಳನ್ನು ನಮಗೆ ನೋಡೋದಕ್ಕೆ ಸಿಗ್ತವೆ. ಸೊ ಈ 34 ಭಾಷಣಗಳನ್ನು ಅವರು ಏನು ಮಾಡಿದ್ರು ಅಂದರೆ, ಈ 34 ಭಾಷಣಗಳಲ್ಲೂ ಅವರು ಮುಸ್ಲಿಮರನ್ನು ಟಾರ್ಗೆಟ್ ಮಾಡಿದ್ರು. ಇವರು ಫ್ರಿಂಜ್ ಎಲಿಮೆಂಟ್ ಅಲ್ಲ ಅನ್ಕೋತಿದ್ದೀನಿ. ಈಗ ಇದೇನೋ ಬಂದರೂ ಅವರು ಫ್ರಿಂಜ್ ಎಲಿಮೆಂಟ್ಸ್ ಅಂತ ಒಂದು ಸ್ಟೇಟ್ಮೆಂಟ್ ಇಶ್ಯೂ ಮಾಡಿಬಿಡ್ಬೋದು. ಅವರು ಹೇಟ್ ಸ್ಪೀಚ್ಗಳು ಹೇಗಿದ್ವು? ಅವರು ಒಂದು ನಾಯಿ ಕೂಗುವ ಉಪಮೆಯನ್ನು ಬಳಸಿದ್ರು, ಅದು ಮುಸ್ಲಿಮರ ವಿರುದ್ಧ. ಅದು ಎಲ್ಲರಿಗೂ ನಿಮಗೆಲ್ಲ ನೆನಪಿರ್ಬೋದು ಅಂತ ಅಂದ್ಕೊಳ್ತೇನೆ. ಹಾಗೆಯೇ ಅವರು ಮುಸ್ಲಿಮರಿಗೆಲ್ಲ ತಾಲಿಬಾನಿಗಳು ಅನ್ನುವ ಪದವನ್ನು ಬಳಸಿದರು. ಆ ವಿಡಿಯೋ ಕೂಡ ಸಿಗುತ್ತೆ. ಅದರ ಜೊತೆಗೆ ಉತ್ತರ ಪ್ರದೇಶ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಳಕೆಯಾದದ್ದು ಬುಲ್ಡೋಜರ್. ಅದನ್ನು ಉತ್ತರ ಪ್ರದೇಶದ ಹಲವು BJP MP ನಾಯಕರು ಕೂಡ ಈ ಬುಲ್ಡೋಜರ್ ಪದವನ್ನು ಬಳಸಿದ್ದಾರೆ. ಅದು ಎಷ್ಟು ಎಕ್ಸ್ಟ್ರೀಮಿಗೆ ಹೋಗಿದೆ ಅನ್ನೋದನ್ನು ಕೂಡ ನಾನು ಹೇಳ್ತೀನಿ. ಅದರ ಜೊತೆಗೆ ಅವ್ರದ್ದು ಇನ್ನೊಂದು 80% 20% ಇದೇ ಬಹುಸಂಖ್ಯಾತ ಮತಗಳ ಕ್ರೋಢೀಕರಣಕ್ಕೆ ಅವರು ಬಳಸಿದ ಅಸ್ತ್ರ. 80% 20%. ನೀವು 80% ಒಂದಾಗಿರಿ, 20% ಮೇಲೆ 20% ಅಂದರೆ ಅಲ್ಪಸಂಖ್ಯಾತರು. ಇದು ಹೇಟ್ ಸ್ಪೀಚ್ ಅಲ್ವಾ ಅಂತ. ಇನ್ನೊಂದಾಯಿತು ಮೇ ತಿಂಗಳಲ್ಲಿ. ಸೊ ಅದು ಮಧ್ಯಪ್ರದೇಶದಲ್ಲಿ ನಡೆದ ಘಟನೆ. ಭವರ್ಲಾಲ್ ಜೈನ್ ಅಂತ 65 ವರ್ಷದ ವ್ಯಕ್ತಿ ಅವರು ಒಂದು ಮದುವೆಗೆ ಹೋಗಿ ಮನೆಗೆ ಹಿಂತಿರುಗಿ ಬರ್ತಾ ಇದ್ರು. ಆಗ ಅದು ಕೂಡ ವಿಡಿಯೋ ವೈರಲ್ ಆಯಿತು. BJP ಕಾರ್ಯಕರ್ತ, ಅವನ ಹೆಸರು ದಿನೇಶ್ ಕುಶ್ವಾ,
ಈ ದಿನೇಶ್ ಕುಶ್ವಾ ಅವರ ಹೆಸರನ್ನು ಕೇಳ್ತಾರೆ, ಆ ವ್ಯಕ್ತಿಯ ಹೆಸರನ್ನು, ಭವರ್ಲಾಲ್ ಅವರ ಹೆಸರನ್ನು ಕೇಳ್ತಾರೆ. ಅವರು ಉತ್ತರ ಕೊಡುವುದಕ್ಕಿಂತ ಮೊದಲು ನೀನು ಮೊಹಮ್ಮದ್ ಅಲ್ವಾ, ನನಗೆ ಗೊತ್ತು ನೀನು ಮೊಹಮ್ಮದ್ ಅಂತೇಳಿ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅವ್ರು 3 ದಿನ ಅವ್ರು ನಾಪತ್ತೆಯಾಗಿರ್ತಾರೆ. ನಂತರ ಅವ್ರ ಹೆಣ ಸಿಗುತ್ತೆ. ಸೊ ಬಿಹಾರ್ ಬಿಜೆಪಿ MLA ಇನ್ನೊಬ್ರು ಇದ್ದಾರೆ, ಹರಿಭೂಷಣ್ ಠಾಕೂರ್. ಅವರು ಮುಸ್ಲಿಮರ ಮತದಾನದ ಹಕ್ಕನ್ನೇ ವಾಪಸ್ ಪಡೆಯಬೇಕು ಮತ್ತು ಅವರನ್ನು 2ನೇ ದರ್ಜೆ ನಾಗರಿಕರನ್ನಾಗಿ ಪರಿಗಣಿಸಬೇಕು ಅಂತ ಕರೆ ನೀಡಿದರು. ಹಾಗೆ ಇನ್ನೊಬ್ಬ ವ್ಯಕ್ತಿ ಅಶ್ವಿನಿ ಉಪಾಧ್ಯಾಯ, ಅವರು ಮುಸ್ಲಿಂ ವಿರೋಧದ ಹೇಳಿಕೆ ಯಾವ ಮಟ್ಟದಲ್ಲಿತ್ತು ಅಂದರೆ ಅದನ್ನು ನಾವಿಲ್ಲಿ ಪ್ರಸ್ತಾಪ ಮಾಡೋದಕ್ಕೂ ಆಗಲ್ಲ. ಆ ಮಟ್ಟದಲ್ಲಿ ಮಾತಾಡಿದ್ರು. ಅವ್ರ ವಿರುದ್ಧ ಒಂದು ಪ್ರಕರಣ ಕೂಡ ದಾಖಲಾಗಿದೆ. ಇನ್ನು 2021ರಲ್ಲಿ ಒಂದು ಹರಿದ್ವಾರದಲ್ಲಿ ಒಂದು ಧರ್ಮ ಸಂಸತ್ ನಡೀತು. ಆ ಧರ್ಮ ಸಂಸತ್ನಲ್ಲಿ ಕೆಲವರು ಕರೆ ನೀಡಿದರು, ರೋಹಿಂಗ್ಯಾ ಮುಸ್ಲಿಮರಿಗೆ ಏನಾಗಿದೆಯೋ ಅದೇ ರೀತಿ ಭಾರತೀಯ ಮುಸ್ಲಿಮರಿಗೂ ಆಗಬೇಕು ಅನ್ನೋ ಕರೆಯನ್ನು ನೀಡಿದರು. ಸೊ ಹೀಗೆ ಒಂದಾದ ಮೇಲೆ ಒಂದು ಇಂಥದ್ದನ್ನು ನಾನು ಕೊಡ್ತಾ ಹೋಗ್ತೀನಿ. ಇವರು ಫ್ರಿಂಜ್ ಎಲಿಮೆಂಟ್ಸು ಅಥವಾ ಇವು ಯಾವ ರೀತಿ ಎಲಿಮೆಂಟ್ಸು, ಇವ್ರ ವಿರುದ್ಧ ಕ್ರಮ ಯಾವಾಗ ಅನ್ನೋ ಪ್ರಶ್ನೆಯನ್ನು ನಾವು ಕೇಳಲೇಬೇಕಾಗುತ್ತೆ. ಇನ್ನೊಬ್ಬರು ಪೂಜಾ ಶಕುನ್ ಪಾಂಡೆ ಅಂತ, ಅವರು ಮುಸ್ಲಿಂ ಜನಾಂಗದ ಹತ್ಯೆಗೆ ಕರೆ ನೀಡಿದರು. ಇನ್ನೊಬ್ಬರು ಉತ್ತರ ಪ್ರದೇಶದ ಶಾಸಕರು ಮಯಾಂಕೇಶ್ವರ್ ಸಿಂಗ್ ಅಂತ, ಅವರು ಈ ಚುನಾವಣೆಯ ಸಂದರ್ಭದಲ್ಲೇ ಹೇಳಿದ್ದು ಹುಷಾರ್ ಅಂಥೇಳಿ ಮುಸ್ಲಿಮರಿಗೆ ಹೇಳ್ಬಿಟ್ಟು ಅವ್ರನ್ನ ಕರೆದು ನಿಮ್ಮ ಗಡ್ಡನೇ ಕತ್ತರಿಸ್ಬಿಡ್ತೀವಿ ನಾವು ಅನ್ನುವ ಬೆದರಿಕೆಯನ್ನು ಕೂಡ ಅವರು ಒಡ್ಡಿದ್ರು. ಈ ಪಟ್ಟಿ ತುಂಬ ಉದ್ದದಾಗಿದೆ, ಆದರೆ ನಾನು ಅದನ್ನು ಕೊಟ್ಬಿಡ್ತೀನಿ. ನನಗೆ ಇವರು ಫ್ರಿಂಜ್ ಎಲಿಮೆಂಟ್ಸ್ ಹೌದಾ ಅಲ್ವೋ, ಇವರು BJPಯ ಕಾರ್ಯಕರ್ತರು ಹೌದಾ ಅಲ್ವೋ ಅನ್ನೋದು ನನಗೆ ಬೇಕಾಗಿದೆ. ಅದನ್ನು ಈ ದೇಶದ ಜನ ನಾವು ತಿಳ್ಕೋಬೇಕಾಗಿದೆ. ಯಾಕಂದರೆ ಫ್ರಿಂಜ್ ಎಲಿಮೆಂಟ್ ಅನ್ನೋದೇನಿದೆ ಒಂದ್ಸಲ ಮಾಡಿ ಹೋಗ್ಬಿಡ್ತಾರೆ. ಇದು ಹಾಗಲ್ಲ, ಇದು ಸಂಪ್ರದಾಯವಾಗಿದೆ. ಮುಸ್ಲಿಂ ವಿರೋಧ, ಅವಮಾನಪಡಿಸುವುದು, ಅವರನ್ನ 2ನೇ ದರ್ಜೆ ಪ್ರಜೆಗಳನ್ನಾಗಿ ಮಾಡಬೇಕು ಅನ್ನೋದೇನಿದೆ ಅದು ಇವರ ಎಜೆಂಡಾದ ಕೇಂದ್ರ ವಸ್ತು ಅಂತ. ನಾವು ಕರ್ನಾಟಕದಂತೂ ನಮಗೆ ಗೊತ್ತಿದೆ. ಕರ್ನಾಟಕದಲ್ಲಿ ಈ ಬಜರಂಗ ದಳದ ಒಂದು ತರಬೇತಿ ಮಡಿಕೇರಿಯಲ್ಲಿ ನಡೀತು ಅಲ್ವಾ, ಅಲ್ಲಿ ಏರ್ ಗನ್ ಬಳಸಲಾಯಿತು, ತ್ರಿಶೂಲ ಬಳಸಲಾಯಿತು. ಮುಸ್ಲಿಂ ವಿರೋಧ ಸಂಪೂರ್ಣವಾಗಿ ಆ ತರಬೇತಿ ಕಾರ್ಯಕ್ರಮದಲ್ಲಿ ಇತ್ತು. ಸೊ 3 ಕೊಡಗಿನ ಶಾಸಕರು ಇದರಲ್ಲಿ ಪಾಲ್ಗೊಂಡಿದ್ದರು. KG ಬೋಪಯ್ಯ ಪಾಲ್ಗೊಂಡಿದ್ದರು, ಅಪ್ಪಚ್ಚು ರಂಜನ್ ಪಾಲ್ಗೊಂಡಿದ್ದರು, ಸುಜಾ ಕುಶಾಲಪ್ಪನವರು ಪಾಲ್ಗೊಂಡಿದ್ದರು. ಇವರು ಫ್ರಿಂಜ್ ಎಲಿಮೆಂಟ್ಸ ಉತ್ತರಿಸ್ಬೇಕು. ಇವ್ರು ಯಾರು? ಬಾರ್ಡರ್ನ ಒಳಗಡೆ ಇರೋರು. ಇವ್ರು ಯಾರು ಇವರು? ಸೊ ಅದೇ ರೀತಿ ಉತ್ತರ ಪ್ರದೇಶದ BJP MLA ಒಬ್ಬರು, ಅವರು ರಾಘವೇಂದ್ರ ಪ್ರತಾಪ್ ಸಿಂಗ್ ಅಂತ ಆ ವ್ಯಕ್ತಿ ಹೆಸರು. ಅವರು ನನಗೆ ಮತ ಹಾಕದಿದ್ದರೆ ಅವರಲ್ಲಿ ಮುಸ್ಲಿಂ ರಕ್ತ ಹರಿತಿದೆ ಅಂತ ನಾನು ತೀರ್ಮಾನಕ್ಕೆ ಬರಬೇಕಾಗತ್ತೆ ಅನ್ನುವ ಹೇಳಿಕೆಯನ್ನು ನೀಡಿದರು. ಯಾವುದಿದು? ಅದರ ಜೊತೆಗೆ ಇನ್ನೊಂದು ಹೇಳಿದ್ರು, ನಾನು ಮೊದಲ ಬಾರಿ ಆಯ್ಕೆ ಆದಮೇಲೆ ಮುಸ್ಲಿಮರು ಈ ಹಾಕೋತಾರೆ ಸ್ಕಲ್ಡ್ ಕ್ಯಾಪ್, ಅದನ್ನು ಹಾಕೋದನ್ನೇ ನಿಲ್ಲಿಸಿದ್ದಾರೆ. ನೆಕ್ಸ್ಟ್ ಟೈಮು ನನ್ನನ್ನು ನೀವು ಆಯ್ಕೆ ಮಾಡಿದರೆ ಎಲ್ಲ ಮುಸ್ಲಿಮರ ಹಣೆಯ ಮೇಲೆ ತಿಲಕ ಬರುವಂತೆ ಮಾಡ್ತೀನಿ. ಒಂದಕ್ಕಿಂತ ಒಂದು ಪ್ರಚೋದನಕಾರಿಯಾದ ಭಾಷಣ ನೀವು ನೋಡ್ಬೋದು. ಇನ್ನು ತೆಲಂಗಾಣದ BJP MLA ಒಬ್ಬರಿದ್ದಾರೆ, T. ರಾಜಾ ಸಿಂಗ್ ಅಂತ. ಈ T. ರಾಜಾ ಸಿಂಗ್ ಭಾಷಣವನ್ನು ತಾವು ಗಮನಿಸಿದರೆ ಹಬ್ಬ ಅನಿಸ್ಬಿಡುತ್ತೆ. ಅವರು ಉತ್ತರ ಪ್ರದೇಶ ಎಲೆಕ್ಷನ್ ಟೈಮ್ನಲ್ಲೇ ಹೇಳಿದರು, ಯೋಗಿ ಆದಿತ್ಯನಾಥ್ ಅವರಿಗೆ ಬೆಂಬಲ ನೀಡದಿದ್ದರೆ, ಬೆಂಬಲ ನೀಡದಿರುವವರು ಟೆರರಿಸ್ಟ್ ಅಂತ ಪರಿಗಣಿಸ್ತೀವಿ ಮತ್ತು ಅವರ ವಿರುದ್ಧ ಬುಲ್ಡೋಜರ್ ಬಳಸ್ತೀವಿ. ಅದ್ರ ಜೊತೆಗೆ ಇನ್ನೊಂದು ಮಾತು ಹೇಳಿದರು ಅವರು, ಇದು ಕೂಡ ಸಿಗುತ್ತೆ ನಿಮ್ಗೆ ಯೂಟ್ಯೂಬ್ನಲ್ಲೋ ಗೂಗಲ್ನಲ್ಲೋ ನೋಡಿದರೆ. ಅವರು ಇನ್ನೊಂದು ಮಾತು ಹೇಳಿದರು, ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಸಾಕಷ್ಟು ಬುಲ್ಡೋಜರ್ಗಳನ್ನು ಆರ್ಡರ್ ಮಾಡಿ ತರಿಸಿಟ್ಟಿದ್ದಾರೆ. ನಾವು ಅಧಿಕಾರಕ್ಕೆ ಬಂದ ಮೇಲೆ ಈ ಬುಲ್ಡೋಜರ್ ಬಳಸ್ತೀವಿ. ಯಾರ್ಯಾರು BJPಗೆ ಮತ ಹಾಕಿಲ್ವೋ ಅಲ್ಲಿ ಈ ಬುಲ್ಡೋಜರ್ ತನ್ನ ಕೆಲಸ ಮಾಡುತ್ತೆ ಅಂತ. ಇದು ಯಾವ ರೀತಿ ಹೇಳಿ, ಇದನ್ನು ಇಲೆಕ್ಷನ್ ಕಮಿಷನ್ ಕೂಡ ಗಮನಿಸಬೇಕಾಗಿತ್ತು, ಗಮನಿಸಿಲ್ಲ. ಪೊಲೀಸರು ಇದನ್ನೆಲ್ಲ ನೋಡ್ಬಿಟ್ಟು ಸೋಮೋಟೋ ಪ್ರಕರಣಗಳನ್ನು ದಾಖಲಿಸಬೇಕಾಗಿತ್ತು, ಅದನ್ನು ಮಾಡಿಲ್ಲ. ಈಗಿರುವ ಪ್ರಶ್ನೆ ಅಂದರೆ, ನೀವು ಅಂತಾರಾಷ್ಟ್ರೀಯ ಸಮುದಾಯಕ್ಕಾಗಿ ಒಂದು ಹೇಳಿಕೆ ನೀಡೋದು ಹಿಪೋಕ್ರಸಿ, ದೇಶದವರಿಗಾಗಿ ಇನ್ನೊಂದು ಮಾಡೋದು. ಈಗ ನೀವು ಕೇವಲ ನೂಪುರ್ ಶರ್ಮಾ ಮತ್ತು ನವೀನ್ ಕುಮಾರ್ ಜಿಂದಲ್
ಅವರು ಸಾಂಕೇತಿಕ ಮಾತ್ರ. ಅವರು ಒಂದು ಯಾವುದೋ ಮೂಲೆಯಲ್ಲಿ ಒಬ್ಬರು, ಆದರೆ ಅಂತಹ ಒಂದು ಪಡೆಯನ್ನು ತಾವು ಸೃಷ್ಟಿಸಿ ಇಟ್ಟಿದ್ದೀರಿ. ಆ ಪಡೆ ಈ ದೇಶದಲ್ಲಿ ಸಕ್ರಿಯವಾಗಿದೆ. ಮುಸ್ಲಿಂ ವಿರೋಧವೇ ಅವರ ಮೂಲ ಕೆಲಸ ಆಗಿದೆ. ಇವ್ರ ಮೇಲೆಲ್ಲ ಯಾವ ಕ್ರಮ ಕೈಗೊಳ್ತೀರಿ ತಾವು? ಈ ಪ್ರಶ್ನೆಗೆ ಉತ್ತರ ಕೊಡಬೇಕು ಅಂತ ನಾನು ಬಯಸ್ತೀನಿ. ಯಾಕೆಂದರೆ ಈಗ ಏನು ತಕ್ಷಣಕ್ಕೆ ವಿದೇಶಗಳ ಆಕ್ರಮಣವನ್ನು, ಪ್ರತಿಭಟನೆಯನ್ನು ತಾವು ತಡೆದುಕೊಂಡಿರ್ಬೋದು. ಆದರೆ ತಾವು ಹೇಳಿರುವುದು ಸುಳ್ಳು ಅನ್ನೋದಕ್ಕೆ ಯಾವ ಅನುಮಾನನೂ ಬೇಕಾಗಿಲ್ಲ. ಇಡೀ ಪಕ್ಷದಲ್ಲಿ ಈ ರೀತಿಯ ಜನ ತುಂಬಿಕೊಂಡಿದ್ದಾರೆ ಅಂತ. ಸೊ ಇನ್ನೊಂದು ಸುದ್ದಿಯನ್ನು ನಾನು ತೆಗೆದುಕೊತಾ ಇದ್ದೀನಿ. ಅದು ಇದೇ ನೂಪುರ್ ಶರ್ಮಾಗೆ ಸಂಬಂಧಪಟ್ಟಿದ್ದು. ನೂಪುರ್ ಶರ್ಮಾ ಅವರಿಗೆ ಅವರ ಬೆಂಬಲಕ್ಕೆ ವಿಶ್ವ ಹಿಂದೂ ಪರಿಷತ್ ನಿಂತಿದೆ. ನೋಡಿ, RSS ಒಂದು ರೀತಿಯಲ್ಲಿ ಮಾತನಾಡುತ್ತೆ, VHP ಒಂದು ರೀತಿ ಮಾತಾಡುತ್ತೆ. ಅದು ಅಂಡರ್ಸ್ಟ್ಯಾಂಡಿಂಗ್. ಅದು ನಾನು ಹಿಂಗೆ ಮಾತಾಡ್ತೀನಿ, ನೀನು ಹಿಂಗೆ ಮಾತಾಡು, ನಾನು ಹೇಳಿದ್ದಕ್ಕೆ ವಿರುದ್ಧ ಇದ್ದಂಗೆ ನೀವು ಮಾತಾಡು. ಸೊ ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಅಧ್ಯಕ್ಷ ಅಲೋಕ್ ಕುಮಾರ್ ಅವರು ಇವತ್ತೊಂದು ಹೇಳಿಕೆಯನ್ನು ನೀಡಿದ್ದಾರೆ. ಅವ್ರು ಏನು ಹೇಳ್ತಾರೆ, ನೂಪುರ್ ಶರ್ಮಾ ಅವರ ಹೇಳಿಕೆ ಗಮನಿಸಿ. ಅವ್ರು ಹೇಳ್ತಾ ಇರೋದು, ನೂಪುರ್ ಶರ್ಮಾ ಅವರ ಹೇಳಿಕೆ ಕಾನೂನುಬದ್ಧವೋ ಕಾನೂನಿಗೆ ವಿರೋಧವಾದದ್ದೋ ನ್ಯಾಯಾಲಯ ತೀರ್ಮಾನಿಸುತ್ತೆ. ಅವರು ಈ ಮಾತನ್ನು ಯಾಕೆ ಹೇಳ್ತಾರೆ ಅಂದರೆ, ಇವರು ನ್ಯಾಯಾಲಯ ತೀರ್ಮಾನಿಸುತ್ತೆ ಅಂತ ಹೇಳ್ತಾನೆ ಏನು ಈ ವಿಚಾರದಲ್ಲಿ ದೇಶಾದ್ಯಂತ ಪ್ರತಿಭಟನೆಗಳು ನಡೀತಾ ಇವೆ, ಆ ಪ್ರತಿಭಟನೆಗೆ ವಿರೋಧವನ್ನು ವ್ಯಕ್ತಪಡಿಸ್ತಾರೆ. ಪ್ರತಿಭಟನೆ ಮಾಡಬೇಡಿ, ಅದು ಭಯದಿಂದ ಬಂದಿದ್ದು. ಯಾಕಂದರೆ ಹೀಗೆ ನಡೆಯುವ ಪ್ರತಿಭಟನೆಗಳ ಸುದ್ದಿ ಎಲ್ಲ ಅಂತಾರಾಷ್ಟ್ರೀಯ ಮಾಧ್ಯಮದಲ್ಲಿ ಬರುತ್ತೆ. ಇವತ್ತು ಯಾರೋ ಇಲ್ಲಿ ಗೋಧಿ ಮೀಡಿಯಾ ಇಟ್ಕೊಬಿಟ್ಟು ಮಾತಾಡ್ಬಿಟ್ರೆ ಅಲ್ಲ ಅದು. ಸೊ ಆ ಕಾರಣಕ್ಕೆ ಅವರು ಭಯದಿಂದ ಹೇಳಿರ್ಬೋದು, ಇದು ಹಿಂಸಾತ್ಮಕ ಪ್ರತಿಭಟನೆ ಮಾಡಬೇಡಿ, ಇನ್ನೊಂದು ಮಾಡಬೇಡಿ ಅಂತ ಅವರು ಅದೇ ಸಂದರ್ಭದಲ್ಲಿ ಅದೇ ಧ್ವನಿಯಲ್ಲಿ ಮುಸ್ಲಿಂ ಪ್ರತಿಭಟನಾಕಾರರನ್ನು ಅವರು ಟೀಕಿಸ್ತಾರೆ. ಸೊ ಅಂದರೆ ನೂಪುರ್ ಏನಿದ್ದಾರೆ, ನೂಪುರ್ ಶರ್ಮಾ ಏನಿದ್ದಾರೆ, ಅವರನ್ನು ಹೊರ ಹಾಕಿದ್ದೇನಿದೆ ಈ ಎಲಿಮೆಂಟ್ಸ್ಗಳಿಗೆ ಅದು ನುಂಗಲಾರದ್ದಾಗಿದೆ. ಆದರೆ ಮೋದಿ ಅವ್ರ ಮುಂದೆ ಬೇರೆ ದಾರಿನೇ ಇರಲಿಲ್ಲ. ಯಾಕೆಂದರೆ ಇಂಡಿಯಾದ ಸುದೀರ್ಘ ಇತಿಹಾಸದಲ್ಲಿ ಎಂದೂ ಕೂಡ ಈ ರೀತಿ ದೇಶಗಳು ಒಂದಾಗಿ ಪ್ರತಿಭಟನೆ ವ್ಯಕ್ತಪಡಿಸಿಲ್ಲ. ಆ ಕೀರ್ತಿ ಮೋದಿಯವರ ಸರ್ಕಾರಕ್ಕೆ ಸಲ್ಲಬೇಕು ಅಂತ ನನಗೆ ಅನಿಸುತ್ತೆ. ಆದರೆ ವಿಶ್ವ ಹಿಂದೂ ಪರಿಷತ್ ನಾಳೆ RSS ಕೂಡ ಅವ್ರ ಬೆಂಬಲಕ್ಕೆ ನಿಂತ್ಕೋಬಹುದು. ಸೊ ನಾನು ಮೂರನೇ ಸುದ್ದಿ ಮತ್ತು ಇವತ್ತಿನ ಪ್ರೈಮ್ ನ್ಯೂಸ್ನ ಕೊನೆಯ ಸುದ್ದಿ ಅಂತ ಬರ್ತಾ ಇದ್ದೀನಿ. ಸಮಯ ಆಗ್ತಾ ಇದೆ. ಅದು ಚಡ್ಡಿ ಸಮರಕ್ಕೆ ಸಂಬಂಧಪಟ್ಟಿದ್ದು. ಚಡ್ಡಿ ಸಮರಕ್ಕೆ ಸಂಬಂಧಪಟ್ಟಾಗ ನಾನು ಒಂದೆರಡು ದಿನಗಳಿಂದ ಮಾತಾಡ್ತಾ ಇದ್ದೆ. ಇವತ್ತಿನ ಬೆಳವಣಿಗೆ ಏನು ಅಂತಂದರೆ, ಛಲವಾದಿ ನಾರಾಯಣಸ್ವಾಮಿ ತಮ್ಮ ಟೀಮನ್ನು ಕಟ್ಟಿಕೊಂಡು ಸಿದ್ದರಾಮಯ್ಯನವರ ಅಧಿಕೃತ ನಿವಾಸದತ್ತ ಹೊರಟಿದ್ದು ಪ್ರತಿಭಟನೆ ಮಾಡೋದಕ್ಕೆ. ಅಲ್ಲಿ ಸಾಕಷ್ಟು ಪೊಲೀಸರನ್ನ ಹಾಕಲಾಗಿತ್ತು, ಬಂದೋಬಸ್ತ್ ಮಾಡಲಾಗಿತ್ತು. ಅವರು ಹೇಳ್ತಾ ಇದ್ದು ಸಿದ್ದರಾಮಯ್ಯನವರು ಚಡ್ಡಿಗೆ ಅವಮಾನ ಮಾಡಿದ್ದಾರೆ ಅಂತ. ಸಿದ್ದರಾಮಯ್ಯನವರು ಎಲ್ಲ ಚಡ್ಡಿ ಬಗ್ಗೆ ಮಾತಾಡಿಲ್ಲ. ಅವರು BJP ಚಡ್ಡಿ ಬಗ್ಗೆ ಮಾತನಾಡಿದ್ದಾರೆ, RSS ಚಡ್ಡಿ ಬಗ್ಗೆ ಮಾತನಾಡಿದ್ದಾರೆ. ಅವರು ಹೇಳಿದ ಚಡ್ಡಿ ಅನ್ನೋದನ್ನು ಒಂದು ಸಾಂಕೇತಿಕವಾಗಿ ತಗೊಂಡಿದ್ದಾರೆ. ಚಡ್ಡಿಯ ಮೂಲಕ ಚಡ್ಡಿ ಅನ್ನುವುದು RSS ಸಿದ್ಧಾಂತ ಮತ್ತು ಮನುವಾದಿ ಸಿದ್ಧಾಂತ ಏನಿದೆ, ವರ್ಣಾಶ್ರಮ ಧರ್ಮದ ಬೆಂಬಲ ಕೊಡುವ ಸಿದ್ಧಾಂತ ಏನಿದೆ, ಆ ಸಿದ್ಧಾಂತಕವನ್ನು ತಮ್ಮ ವಿರೋಧ ಇದೆ ಅನ್ನೋದನ್ನು ಅವ್ರು ಹೇಳಿದ್ದು. ಆದರೆ ಪಾಪ ನಾರಾಯಣಸ್ವಾಮಿ ಅವರು, ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ನಲ್ಲಿ ತಮ್ಮ ಜೀವನವನ್ನು ವ್ಯಯಿಸಿ ಇತ್ತೀಚೆಗೆ BJP ಸೇರಿದವರು. ಯಾವಳಾಗಿ ಹೊಸದು ಬಂದವರು ಏನಿರ್ತಾರಲ್ಲ, ಅವ್ರು ಹೆಚ್ಚು ಅಗ್ರೆಸಿವ್ ಆಗಿರ್ತಾರೆ. ತಮ್ಮ ಅಸ್ತಿತ್ವ ತೋರಿಸ್ಕೋಬೇಕು, ನಾನು ಹೀಗೆ ಅಂತ ಮಾಡಬೇಕು. ಅದಕ್ಕೆ ಏನೋ ಕರ್ಕೊಬಂದ್ರು ಗೊತ್ತಿಲ್ಲ. ಸೊ ಒಂದಿಷ್ಟು ಜನ ಬಂದಿದ್ದರು, ಮೆರವಣಿಗೆ ಹೋಗ್ತಿತ್ತು, ಪೊಲೀಸರೆಲ್ಲ ಇದು ಮಾಡ್ತಾಯಿದ್ರು. ಆಗ ಅವರು ಚಡ್ಡಿಗೆ ಸಿದ್ದರಾಮಯ್ಯ ಅವಮಾನ ಮಾಡಿದ್ದಾರೆ, ಚಡ್ಡಿಯನ್ನು ರೈತರು ಹಾಕೋತಾರೆ, ರೈತರದ್ದೇ ಚಡ್ಡಿ ಅಂದರು. ರೈತರ ಚಡ್ಡಿ ಬಗ್ಗೆ ಅಲ್ಲ ರೀ ಇದು ನಾರಾಯಣಸ್ವಾಮಿಯವರೇ, ಇದು ಸಂಘಿಗಳ ಚಡ್ಡಿ ಬಗ್ಗೆ ಅವ್ರು ಮಾತನಾಡಿದ್ದು. ಏನಿವೆ ತಾವು ಅದನ್ನು ಹೇಳಿದ್ರಿ. ಅದರ ಜೊತೆ ಒಂದು ವಾಹಿನಿಯೆಲ್ಲ ನೋಡ್ತಾ ಇದ್ದೆ ಕಣ್ರಿ, ಭಾಳ ಅದ್ಭುತವಾಗಿದೆ ಇದು. ಅಲ್ಲಿ ಬಂದು ಕೆಲವರಿಗೆ ಏನಿದೆ, ಇದು ಏನು ಗೊತ್ತಿಲ್ಲ, ಅವ್ರು ಏನು ಅಂದ್ಕೊಬಿಟ್ಟಿದ್ದಾರೆ, ಅದು ಚಡ್ಡಿ ಕೊಡ್ತಾರೆ ಅಂತ ಅಂದ್ಕೊಬಿಟ್ಟಿದ್ದಾರೆ. ಒಬ್ಬ ಯುವಕ ಒಂದು ವಾಹಿನಿಯ ಎದುರು ಹೇಳ್ದ, ಏನಪ್ಪ ಯಾಕೆ ಬಂದಿದ್ದೀವಿ ಇಲ್ಲಿ ಅಂತ ಕೇಳಿದರೆ, ಇಲ್ಲ ಚಡ್ಡಿ ಕೊಡ್ತಾರೆ ಅಂತ ಬಂದ ನೋಡ್ರೆ ಚಡ್ಡಿನೇ ಕೊಟ್ಟಿಲ್ಲ ಇವರು ಅಂತ ಒಂದು ದುಃಖದಲ್ಲಿ ಬೇಸರದಲ್ಲಿ ಹೇಳ್ದ ಅಂತ. ಅಂದರೆ ಹೀಗೆ ಚಡ್ಡಿ ಕೊಡ್ತಾರೆ ಅಂತ ಕೆಲವರು ಬಂದುಬಿಟ್ಟಿದ್ರೆ ಗೊತ್ತಿಲ್ಲ. ಇದು ನಾರಾಯಣಸ್ವಾಮಿಯವರ ಆಂದೋಲನ, ಚಡ್ಡಿ ಆಂದೋಲನದ ಫಲಶ್ರುತಿ ಅಂತ ಅನಿಸುತ್ತೆ. ಇದಕ್ಕೆ ಈ ಚಡ್ಡಿ ಆಂದೋಲನಕ್ಕೆ BJP ಉಳಿದವರು ಯಾರು ಬೆಂಬಲ ಕೊಟ್ಟಿದ್ದಾರೋ ಇಲ್ಲೋ ಗೊತ್ತಿಲ್ಲ. ಯೂಶ್ವಲಿ BJPಯಲ್ಲಿ ಪಕ್ಷನೇ ಇಂಥ ಆಂದೋಲನಗಳನ್ನು ಮಾಡುತ್ತೆ, ಬೇರೆಯವ್ರಿಗೆ ಬಿಡಲ್ಲ ಅದು.
ನಾರಾಯಣ ಸ್ವಾಮಿ ಅವರು ಬಿ ಜೆ ಪಿ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸ್ವಲ್ಪ ಕಾಲ ಬೇಕು ಅವರಿಗೆ. ಅವ್ರು ಅರ್ಥ ಆಗಿಂತ ಮೊದಲು ಸ್ವಲ್ಪ ಬಾಲ ಬಿಚ್ಚಿದ್ರೆ ಸಂಘದವರು ಎಲ್ಲರೂ ಸೇರಿಸ್ಬಿಟ್ಟು ನಾರಾಯಣ ಸ್ವಾಮಿ ವಾಪಸ್ ಕಳಿಸ್ತಾರೆ. ಈಗೇನು MLC ಮಾಡಿದ್ದಾರೆ. ಏನಿವೆ, ಇದಾಗಿತ್ತು ಇವತ್ತಿನ ಪ್ರೈಮ್ ನ್ಯೂಸ್. 3 ಪ್ರಮುಖ ಸುದ್ದಿಗಳನ್ನು ನಾನು ತಮಗೆ ತಲುಪಿಸಿದ್ದೀನಿ. ಹಾಗೆಯೇ ದಿನ ಬರ್ತೇನೆ. ನಾಳೆ ಬೆಳಗ್ಗೆ ಮಾರ್ನಿಂಗ್ ನ್ಯೂಸ್ ಒಂದಿಗೆ, ಸಂಜೆ ಪ್ರೈಮ್ ನ್ಯೂಸ್ ಒಂದಿಗೆ, ಹಾಗೆ ಏನಾದರೂ ವಿಶೇಷ ಸೆಗ್ಮೆಂಟ್ಗಳಿದ್ದರೂ ಕೂಡ ಮಾಡ್ತೀನಿ. ಇದಕ್ಕೆಲ್ಲ ಕಾರಣ ಏನು ಗೊತ್ತಾ? ತಮ್ಮ ಪ್ರೀತಿ ಮತ್ತು ಬೆಂಬಲ. ಭಾಳಷ್ಟು ಜನ ನಮ್ಮ ವಾಹಿನಿಯನ್ನು ಲೈಕ್ ಮಾಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡ್ತಿದ್ದೀರಿ. ಹಾಗೆ ಭಾಳಷ್ಟು ಜನ ತಮ್ಮ ಬೆಂಬಲವನ್ನು ಕೂಡ ಕೊಡ್ತಿದ್ದಾರೆ. ನಿಮ್ಮ ಬೆಂಬಲ ಹೀಗೆ ಸದಾ ಮುಂದುವರಿಯಲಿ. ಗೋಧಿ ಮೀಡಿಯಾದ ಜಗತ್ತಿನಲ್ಲಿ ನನ್ನದೊಂದು ವಿಭಿನ್ನ ಧ್ವನಿ, ನನ್ನದೊಂದು ಪ್ರತ್ಯೇಕ ಧ್ವನಿ. ಇದಕ್ಕೆ ಯಾರು ಎಷ್ಟೇ ಕೂಗಾಡಲಿ, ಇನ್ನೊಂದು ಮಾಡಲಿ, ತಮ್ಮ ಬೆಂಬಲ ಇರುವವರೆಗೆ ನನ್ನನ್ನು ಯಾರು ಏನೂ ಮಾಡೋದಕ್ಕೆ ಸಾಧ್ಯ ಆಗಲ್ಲ. ಎಲ್ಲರಿಗೂ ಒಳ್ಳೆಯದಾಗಲಿ. ಶುಭರಾತ್ರಿ. ನಮಸ್ಕಾರ.